ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ನನ್ನ ಮಗಳನ್ನ ಗೇಮ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದೀವಿ ಆಟ ಆಡ್ಸೋಣ ಅಂತ. ಯಾಕಂದ್ರೆ ತುಂಬಾ ದಿವಸ ಆಗೋಗಿತ್ತು. ಪಾಪ ಅವಳು ಯಾವಾಗ ಅವಳು 1 year ಇದ್ದಾಗಲ್ವಾ ಸೋಮು, ಎಕ್ಸಾಕ್ಟ್ಲಿ 1 year ಇದ್ದಾಗ ಅವಳ ಬರ್ಡೇ ಆಗಿತ್ತು. ಆ ಟೈಮಲ್ಲಿ ಕರ್ಕೊಂಡು ಬಂದಿದ್ದ ಅವಳನ್ನ. ಅದಾದ್ಮೇಲೆ ನಾವು ಯಾವತ್ತೂ ಬಂದೇ ಇಲ್ಲ, ಪಾಪ ಅವಳನ್ನ ಕರ್ಕೊಂಡೇ ಬಂದಿಲ್ಲ. ಅದಕ್ಕೇನೆ ಈ ಸರಿ ಆಟ ಆಡ್ಸೋಣ ಪಾಪಣ್ಣಿಗೆ ತುಂಬಾ ದಿವಸ ಆದ್ಮೇಲೆ ಅಂತ ಹೇಳ್ಬಿಟ್ಟು ಗೇಮಿಂಗ್ ಸ್ಟೇಷನ್ ಇದೆಯಲ್ಲ ಫೋರಂ ಮಾಲಲ್ಲಿ, ಅಲ್ಲೇ ಕರ್ಕೊಂಡು ಹೋಗ್ತಾ ಇದೀವಿ. ಸೊ ಹೆಂಗಿದ್ರು ಪ್ರಿಯಾನು ಇದ್ಲಿ, ಇನ್ನೇನು ಪ್ರಿಯಾಂಗ್ ಸ್ವಲ್ಪ ದಿವಸ ಆದ್ಮೇಲೆ ಸ್ಕೂಲ್ ಸ್ಟಾರ್ಟ್ ಆಗ್ಬಿಡತ್ತೆ. ಸೊ ಅವಳು ಆಟ ಆಡ್ಲಿ, ಅವಳನ್ನ ಕೊಲಂಬಸಲ್ಲೇ ಕೂರಿಸ್ಬಿಡೋಣ ಅಂತ ಇವತ್ತು. ಆಮೇಲೆ ಪ್ರಿಯಾಂಗೆ ಹೇರ್ ಕಟ್ ಮಾಡ್ಸೋಣ ಅಂತ. ಬಿಕಾಸ್ ಸ್ಕೂಲ್ಗೆ ಹೋಗ್ತಾಳಲ್ವಾ, ಶುದ್ಧ ಕೂದಲು ಅವಶ್ಯಕತೆ ಇಲ್ಲ ಅವಳಿಗೆ. ಅದಕ್ಕೇನೆ ಫುಲ್ಲು ಕಂಪ್ಲೀಟಾಗಿ ಬಾಫ್ ಕಟ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಪ್ರಿಯನ್ನ ಅವಳ ಏಜಿಗೆ ಸ್ವಲ್ಪ ಜಾಸ್ತಿ ದೊಡ್ಡ ಹುಡುಗಿ ಥರ ಆಗಬಾರ್ದಲ್ಲ, ಹಾಗಾಗಿ ಅವಳಿಗೆ ಇವಾಗ ಜಸ್ಟ್ 14 years ಅಷ್ಟೇ. ಸೊ ಅದಕ್ಕೇನೆ ಅವಳ ಏಜಿಗೆ ತಕ್ಕಂಗೆ ಅವಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಆ್ಯಂಡ್ ಸೋಮು. ಏನಂತೀರ ಸೋಮು? ಹೌದು, ಕರೆಕ್ಟು. ಅದಕ್ಕೇನೆ ಅವಳಿಗೆ ಹೇರ್ ಕಟ್ ಮಾಡಿಸ್ಬಿಟ್ಟು ಕಂಪ್ಲೀಟಾಗಿ ಅದಕ್ಕೆ ಸಲೂನ್ ಹತ್ರ ಹೋಗ್ತಾ ಇದ್ದೀವಿ. ಫಸ್ಟು ಸಲೂನ್ ಹತ್ರ ಹೋಗ್ಬೇಕು. ಸಲೂನ್ ಹತ್ರ ಹೋದಾದ್ಮೇಲೆ ಅಲ್ಲಿ ಅವಳಿಗೆ ಮೇಕ್ ಓವರ್ ಎಲ್ಲ ಮಾಡಿಸಿ ಅದಾದ್ಮೇಲೆ ಡೈರೆಕ್ಟಾಗಿ ನಾವು ಇಲ್ಲಿಗೆ ಬರ್ತೀವಿ ಮಾಲ್ಗೆ. ಅವಳು ಆ್ಯಪಲ್ ತಿನ್ಬಿಟ್ಟು ಸೂಪರ್ ಅಂತಿದ್ದಾಳೆ. ಹಿಂಗಂದ್ರೆ ಸೂಪರ್ ಅಂತ ಅರ್ಥ. ಏನು ಮಗ ಹಂಗಂದ್ರೆ? ಸೂಪರ್ ಸೂಪರ್ ಸೂಪರ್. ಹಾಯ್ ಅನ್ನು. ಮಳೆ ಬರೋ ಥರ ಆಗಿದೆ. ಐ ಡೋಂಟ್ ನೋ ಬರುತ್ತಾ ಇಲ್ವೋ, ನನಗೂ ಐಡಿಯಾ ಇಲ್ಲ. ಸೊ ಪಾಪಣ್ಣಿ ಅಲ್ಲಿ ನೋಡು, ನಾವು ಎಲ್ಲ ರೆಡಿ ಆಗಿದ್ದೀವಿ. ಅಲ್ಲಿ ನೋಡು ಮರಗಳು, ಕ್ಲೌಡ್ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ನೋಡ್ತೀನಿ. ನಾನು ಯಾವಾಗ್ಲೂ ಬಂದಾಗ ಆ ವ್ಯೂ ನಂಗೆ ತುಂಬಾ ಇಷ್ಟ ಆಗುತ್ತೆ. ಆಕ್ಚುಲಿ ಸಿಲ್ವರ್ ವುಡ್ ಅದು ಕಂಪ್ಲೀಟ್ ಆಗಿ ಸಿಲ್ವರ್ ವುಡ್ ಹಾಕಿದ್ದಾರೆ. ಸಕ್ಕತ್ತಾಗಿ ಮಾಡ್ಕೊಂಡಿದ್ದಾರೆ ಯಾರು. ಬಟ್ ಗ್ರೇಟ್. ಇಷ್ಟು ರೋಡ್ ಪಕ್ಕನೇ ಇದ್ರು ಆ ಹೊಗೆ ಗಾಳಿಗೆಲ್ಲ ಏನು ಆಗಿಲ್ಲ. ಮರಗಳು ಯಾರು ಕದ್ದಿಲ್ಲ ಸದ್ಯಕ್ಕೆ. ಸಿಲ್ವರ್ ವುಡ್ ಸಾಮಾನ್ಯ ಕದಿಯಕ್ಕೆ ಸಾಧ್ಯ ಇಲ್ಲ. ತುಂಬಾ ಸೆಕ್ಯೂರಿಟಿ ಇರುತ್ತೆ ಒಳಗಡೆ ಎಲ್ಲ. ಭಯ. ಯಾವುದೇ ಮರ ಹಾಕ್ಲಿ ಏನೇ ಹಾಕ್ಲಿ ಏನ್ ಮಾಡ್ಬಿಡ್ತಾರೆ, ಕದ್ದಿಯವ್ರು ಕದ್ಬಿಡ್ತಾರೆ. ಈ ಗಂಧದ ಮರ ಎಲ್ಲ ಹಾಕೋರ್ಗೆ ಗೊತ್ತದು. ಇರ್ಲಿ ಬಿಡು, ನಿಂತಿದ್ದಾಳೆ. ಹಾ ಇಲ್ಲೋಡ ಪಾಪ. ಹಾಯ್ ಹಾಯ್ ಏನು? ಹಾಯ್ ಹಾಯ್. ಏನ್ ಬಾಯ್ಲಿ ಕೊಟ್ಟಿರೋದು? ಅಕ್ಷಯ್ ಅಕ್ಷಯ್ ಅಕ್ಷಯ್. ಹಂಗ್ ಮಾಡ್ಬಾರ್ದು, ಹಂಗ್ ಮಾಡ್ಬಾರ್ದು. ನೋ ನೋ ನೋ. ಇಷ್ಟ ಆಗ್ತಿಲ್ಲ ಅನ್ಸುತ್ತೆ. ಇಲ್ಲ, ಇಷ್ಟ ಆಗ್ತಿದೆ. ಅದೇನೋ ಮಾಡ್ತಿದ್ದಾಳೆ ನನಗೆ. ಅಕ್ಷಿ ಅಕ್ಷಿ ಐ ಐ ಐ ಐ ಐ ಮಾಡ್ಬಾರ್ದು ಪಾಪ. ಥ್ಯಾಂಕ್ ಯು ಅನ್ನು. ಥ್ಯಾಂಕ್ ಯು. ನಾನು ಈ ತರ ಮಾಡ್ತೀನಲ್ಲ. ಪ್ರಿಯಾ ಅನ್ನ ಚಿನ್ನು. ಪ್ರಿಯಾ ಬಾಬಾ ಬಾಬಾ. ಪ್ರಿಯಾ ಬಾಬಾ ಅನ್ನು. ಐ ಐ. ಕಣ್ಣು ನೋಡಿಯಪ್ಪ. ಕಣ್ಣು ಹೆಂಗಪ್ಪ ಹೊಡಿಯೋದು? ಓಕೆ, ನಿಂಗೆ ಮೂಗೆಲ್ಲಿದೆಯಪ್ಪ? ಮೂಗೆಲ್ಲಿದೆ? ಮೂಗೆಲ್ಲಿದೆ? ಅಯ್ಯಯ್ಯ, ಹಂಗಲ್ಲ. ಓಕೆ, ತಲೆ ಎಲ್ಲಿದೆ? ಏಯ್, ತಲೆ ಎಲ್ಲಿದೆ ಹೇಳು. ತಲೆ ತೋರ್ಸು. ತಲೆ ಎಲ್ಲಿದೆ ತೋರ್ಸೆ. ತಲೆ ಅಡಿಗಾಸ್ ಹೋಟೆಲಿಗೆ ಬಂದಿದ್ವಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು. ಪಾಪಣ್ಣಿ ನಾಚಾಡ್ತಾ ಇದ್ದಾಳೆ. ಪ್ರಿಯಾಂಗ್ ಇವತ್ತು ಫುಲ್ ಶಾರ್ಟ್ ಹೇರ್ ಕಟ್.
ಆನೆಸ್ಟ್ಲಿ ಮಸಾಲೆ ದೋಸೆ ತುಂಬ ಚೆನ್ನಾಗಿತ್ತು ಅಡಿಗಾಸ್ ಹೋಟೆಲಲ್ಲಿ. ಅಡಿಗಾಸ್ ಹೋಟೆಲ್ದು ಒಂದೇ ಒಂದು ನನಗೆ ಇಷ್ಟ ಆಗಲ್ಲ ಅಂದರೆ ತುಂಬ ಇಂಗು ಜಾಸ್ತಿ ಯೂಸ್ ಮಾಡ್ತಾರೆ. ಅದೊಂದು ಬಿಟ್ಟರೆ ಅವ್ರ ಫುಡ್ ತುಂಬ ಚೆನ್ನಾಗಿರುತ್ತೆ. ಸೊ ನನಗಂತೂ ಮಸಾಲೆ ದೋಸೆ ಸಖತ್ ಇಷ್ಟ ಆಯಿತು. ನಿಮಗೇನು ಇಷ್ಟ ಅಡಿಗಾಸ್ ಹೋಟೆಲಲ್ಲಿ ಸ್ಪೆಷಲಿ ಅಂತ ನನಗೆ ಹೇಳಿ, ಓಕೆನಾ? ಸೊ ಇವಾಗ ಟಿಫನ್ ತಿಂದ್ಕೊಂಡು ನಾವು ಹೊರಟ್ವಿ. ಆ್ಯಕ್ಚುಲಿ ಇದೊಂಥರ ಬ್ರಂಚ್ ಥರ ಆಗೋಯ್ತು. ಈ ಕಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟು ಆಗಲಿಲ್ಲ, ಮಧ್ಯಾಹ್ನ ಲಂಚು ಆಗಲಿಲ್ಲ, ಬ್ರಂಚ್ ಥರ ಆಗೋಯ್ತು ಇದು ಅಷ್ಟೇ. ಆ್ಯಂಡ್ ತುಂಬ ಜನಕ್ಕೆ ಅನಿಸ್ತಾ ಇರ್ಬೋದು, ಯಾಕೆ ನೀವು 4 ದಿನ ಎಲ್ಲ ಗ್ಯಾಪ್ ತೊಗೊಂಡ್ರಿ, ವ್ಲಾಗ್ ಯಾಕೆ ಮಾಡಿಲ್ಲ ಅಂತ. ದ ರೀಸನ್ ಈಸ್ ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಓಕೆನಾ? ಸೊ ಕನ್ಸ್ಟ್ರಕ್ಷನ್ ನಡೀತಾ ಫುಲ್ಲು ಬೋರ್ವೆಲ್ ಕೊರಿತಾ ಇದ್ದಾರೆ. ತುಂಬ ಇವಾಗ ಮಳೆ ಬಂದಿರೋದ್ರಿಂದ ಇದು ಬೆಸ್ಟ್ ಟೈಮ್ ಅಂತ ಹೇಳಿಬಿಟ್ಟು ಏನು ಮಾಡ್ತಿದ್ದಾರೆ, ಬೋರ್ ಕೊರಿಸ್ತಾ ಇದ್ದಾರೆ. ನಾನು ವಾಯ್ಸ್ ಓವರು ಮಾಡೋಕ್ಕಾಗಲ್ಲ, ಈ ಕಡೆ ನಾರ್ಮಲ್ ವಿಡಿಯೋನೂ ಮಾಡೋದಕ್ಕಾಗೋದಿಲ್ಲ. ಫುಲ್ಲು ಸೌಂಡ್ ಅಂದರೆ ಫುಲ್ಲು ಸೌಂಡು, ವಾಯ್ಸ್ ಓವರ್ ಕೊಡೋದಕ್ಕೆ ಆಗಲ್ಲ. ನಿಮ್ಗೆ ಈ ವಿಡಿಯೋದಲ್ಲೂ ಕೇಳಿಸ್ಬೋದು ಮೋಸ್ಟ್ಲಿ. ತುಂಬ ದೂರ ನಾನು ಎಲ್ಲ ಲಾಕ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ನ ಕೊಡ್ತಾ ಇರೋದು. ಅದು ಬಿಟ್ಟರೆ ನೋ ಅದರ್ ರೀಸನ್, ನಿಜವಾಗ್ಲೂ ಇದೇ ರೀಸನು. ಮತ್ತು ಎಡಿಟಿಂಗ್ ಮಾಡೋದಕ್ಕೆ ಸ್ವಲ್ಪ ಟೈಮು ಸಾಲ್ತಾ ಇಲ್ಲ ನನಗೆ. ಅಂದರೆ ಟೈಮು ಇದ್ದರೂ ಇಲ್ಲದೆ ಇರೋ ಥರ ಅನಿಸ್ತಾ ಇದೆ. ಬಿಕಾಸ್ ಪಾಪುಗೆ ಕಂಪ್ಲೀಟಾಗೆ ಟೈಮ್ ಕೊಡಬೇಕು, ಮತ್ತು ಅಡುಗೆ ತಿಂಡಿ ಊಟ ಎಲ್ಲ ನಾನೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನನಗೆ ಟೈಮು ಅಷ್ಟು ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ ಆ್ಯಸ್ ಆಫ್ ನೌ. ಅದಕ್ಕೋಸ್ಕರ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದು ಬಿಟ್ಟರೆ ಇನ್ನೇನೂ ಬೇರೆ ರೀಸನ್ ಏನೂ ಇಲ್ಲ. ವ್ಲಾಗ್ ಬರೋದು ಲೇಟ್ ಆದ್ರೂ ನಾನು ಸುಮ್ಮನೆ ಏನೋ ಒಂದು ಅಪ್ಲೋಡ್ ಮಾಡ್ಬಿಡೋಣ ಇವತ್ತಿಗೆ, ನಾನು ಆ ಥರ ಮಾಡಲ್ಲ. ಸ್ವಲ್ಪ ಒಂಚೂರು ಎಫೆಕ್ಟಿವ್ ಆಗಿರಬೇಕಲ್ವ ಅಂತ ಹೇಳಿಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಇವಾಗ ಬಂದ್ವಿ ನಾವು ಹೇರ್ ಕಟ್ ಮಾಡ್ಸೋಕ್ಕೆ ಪ್ರಿಯಾಂಗೆ. ತೋರಿಸು ನಿನ್ನ ಫೇಸು. ಜಸ್ಟ್ ಅವಳು ಫ್ರೀ ಬಿಟ್ಕೊಂಡ್ರು ಇಲ್ಲಿ ಹಿಂಗೆ ಇಲ್ಲಿ ಕೂರೋ ಥರ ಮಾಡಿ ಸಾಕು. ಲೆವೆಲ್ ಮಾಡ್ಬಿಟ್ಟು ಫ್ರಂಟಲ್ಲಿ ಮಾತ್ರ ಲೇಯರ್ ಮಾಡ್ಬಿಡಲ್ಲ. ಹಂಗೆ ಬೇಡ ಇಲ್ಲಿ 2 ಸ್ಟೆಪ್ ಕೊಡಿ ಸಾಕು, ಓಕೆನಾ? ಹಿಂದೆ ಯು ಥರ ಕೊಟ್ಕೊಂಬಿಡಿ ಫೈನಲ್ಲು. ಏನಾಯ್ತಪ್ಪ? ಹ್ಞೂ ಆಯ್ತು, ಅಲ್ಲಿ ನೋಡೋದು ವಾ. ಹ್ಞೂ ಏನಪ್ಪ ಇಳಿಬೇಕಾ ನೀನು? ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಬಂದಿದ್ದರು, ಅದೇ ಟೈಮ್ಗೆ ನಾವು ಹೋಗಿದ್ವಿ ಸಲೂನ್ ಹತ್ರ. ಅವರು ತುಂಬ ಖುಷಿಯಿಂದ ನಮ್ಮ ಹತ್ರ ಮಾತಾಡ್ತಾಯಿದ್ವು. ನನಗೂ ತುಂಬ ಖುಷಿ ಆಯಿತು. ಮೇ ಬಿ ಈ ವಿಡಿಯೋ ನೀವೇನಾದರೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಅಂದರೆ ಒಂಥರ ಪ್ರೀತಿ ಕೊಟ್ಟು ಮಾತಾಡಿಸಿದಾಗ ನಮಗೂ ತುಂಬ ಖುಷಿ ಆಗುತ್ತೆ. ನನ್ನ ಹಸ್ಬೆಂಡ್ಗಂತೂ ಇಟ್ ಇಸ್ ವೆರಿ ಸ್ಟ್ರೇಂಜ್ ಥಿಂಗ್ ಅಂತ ಅನಿಸುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ, ನಾನು ಯಾವ್ಯಾವ ಮೂಮೆಂಟಲ್ಲಿ ವೀಡಿಯೋನ ಮಾಡಿರ್ತೀನಿ ಅನ್ನೋದು ಎಷ್ಟೊಂದು ಸರಿ ಅವ್ರಿಗೆ ಗೊತ್ತಿರೋದಿಲ್ಲ ಅಲ್ಲ. ಬೇರೆಯವರು ಅವ್ರನ್ನ ಮಾತಾಡಿಸಿದಾಗ ಅವ್ರಿಗೆ ಒಂಥರ ಖುಷಿ ಆಗುತ್ತೆ. ಓ ಇವ್ರು ನನ್ನ ನೋಟಿಸ್ ಮಾಡಿದಾರಲ್ಲ ವೀಡಿಯೋದಲ್ಲಿ ಅಂತ ಅವ್ರಿಗೆ ಹಂಗೆ ಅನಿಸುತ್ತೆ. ಬಟ್ ನಾನು ತುಂಬ ಗೊತ್ತಿರ್ತೀನಿ ಫೇಸ್. ನನ್ನನ್ನು ಡೈರೆಕ್ಟಾಗಿ ಮಾತಾಡ್ಸಿದ್ರೆ ನನಗೆ ಈಸಿಯಾಗಿ ಗೊತ್ತಾಗುತ್ತೆ. ಬಟ್ ಅವರಿಗೆ ಸಡನ್ನಾಗಿ ಮಾತಾಡಿಸಿದಾಗ ನನ್ನನ್ನು ಎಲ್ಲಿ ನೋಡಿದ್ರು ಇವರು ಅನ್ನೋ ಥರ ಅನಿಸ್ತಾ ಇರುತ್ತೆ. ಆ ರೀತಿ. ಬಟ್ ತುಂಬ ಖುಷಿ ಆಗುತ್ತೆ ಪ್ರೀತಿ ಕೊಟ್ಟು ಮಾತಾಡಿಸಿದಾಗ, ಡೈರೆಕ್ಟಾಗಿ ಸಿಕ್ಕಿ ಅಥವಾ ಎಲ್ಲಾದರೂ ನೋಡಿದಾಗ ಸೋಮು ಸರ್ ಅಂತ ಮಾತಾಡಿಸ್ತಾರೆ. ಸೊ ಹ್ಯಾಪಿ ಆ ಥರ ಮಾತಾಡಿಸಿದಾಗ. ಇನ್ನು ಕೆಲವರು ನಮ್ಮನ್ನೇ ನೋಡ್ತಾನೇ ಇರ್ತಾರೆ. ನಾನು ಇವನ್ನೆಲ್ಲೋ ನೋಡಿದ್ದೀನಿ ಅಂತ ಪಕ್ಕದಲ್ಲಿರೋ ಹತ್ರ ಡಿಸ್ಕಷನ್ ಮಾಡ್ತಾರೆ. ಸೊ ನನಗೇನು ಅನಿಸುತ್ತೆ ಅಂದರೆ, ನೀವು ಡೈರೆಕ್ಟಾಗಿ ಮಾತಾಡ್ಸಿದ್ರೆ ನಾವು ಏನೂ ಅಂದ್ಕೊಳ್ಳಲ್ಲ, ನಾವೇನು ಅಂದ್ಕೊತೀವಿ, ಆರಾಮಾಗಿ ಮಾತಾಡ್ಸ್ತೀವಿ ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ನೆಕ್ಸ್ಟ್ ಟೈಮ್ ಸಿಕ್ಕರೆ ನೋಡಿದ್ರೆ ಮಾತಾಡಿಸಿ, ತೊಂದರೆ ಇಲ್ಲ. ಓಕೆ. ಸೊ ನೋಡಿ ಇವಾಗ ಎಲ್ಲಿಗೆ ಬಂದಿದೆ ಅವಳ ಹೇರ್ ಕಟ್. ಇಷ್ಟು ಅವಳಿಗೆ ಫ್ರಂಟಲ್ಲಿ ಹಿಂಗೆ ತುಂಬ ಶಾರ್ಟ್ ಫ್ರಿಂಜಸ್ ಬೇಕಿತ್ತಂತೆ. ಬಟ್ ಅವಳದು ಹಣೆ ತುಂಬ ಪುಟ್ಟ ಇದೆ. ಶಾರ್ಟ್ ಫ್ರಿಂಜಸ್ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ. ಯಾರ ಹಣೆ ತುಂಬ ಬ್ರಾಡಾಗಿರುತ್ತೆ ನೋಡಿ, ಅವರಿಗೆ ಶಾರ್ಟ್ ಫ್ರಿಂಜಸ್ ಚೆನ್ನಾಗಿ ಕಾಣೋದು. ಅದರ್ವೈಸ್ ಈ ಥರ ಶಾರ್ಟ್ ಅಂದರೆ ಚಿಕ್ಕ ಹಣೆ ಇದ್ದರೆ ಶಾರ್ಟ್ ಫ್ರಿಂಜಸ್ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ. ಸೊ ಇವಾಗ ಅದಕ್ಕೆ ಅದನ್ನು ಹೇಳಿದ್ವಿ. ಮತ್ತು ಅವಳು ಸ್ಕೂಲ್ಗೆ ಹೋಗುವಾಗ ಅದೆಲ್ಲ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ. ಇವಾಗ ಶಾರ್ಟ್ ಹೇರ್ ಕಟ್ ಮಾಡ್ತಾ ಇದ್ದೀವಿ. ಹೆಂಗನ್ನಿಸ್ತದೆ ಪ್ರಿಯಾ? ಖುಷಿ ಆಗ್ತಿದೆಯಂತೆ ಅವಳಿಗೆ. ಓಕೆ, ಇವಾಗ ಪ್ರಿಯಾಂಗೆ ಹೇರ್ ಕಟ್ ಎಲ್ಲ ಆಯಿತು. ನಮ್ಮ ಕಾರ್ ಹತ್ರ ಬಂದಿದ್ದೀವಿ ಇವಾಗ. ಸೊ
ಸೊ ಈಗೆಲ್ಲ ಕುತ್ಕೊಂಡು ಹೋಗೋದಷ್ಟೇ. ಸಖತ್ತಾಗಿ ಮಳೆ ಬರ್ತಾ ಇದೆ, ಒಳ್ಳೆ ವೆದರ್ ಇದೆ. ಹಾಂ, ಇವಾಗ ಇದ್ರ ಹತ್ರ ಹೋಗೋದಾ? ಮಾಲ್ ಹತ್ರ ಹೋಗಿ ನಮ್ಮ ಪಾಪನಿಗೆ ಆಟ ಆಡಿಸ್ಕೊಂಡು ಇವ್ರಿಗೆ ಕಾಲ್ ಮಾಡು, ಹೋಗಿ ಈಗ ಬೇಕಾದ್ರೆ ಇನ್ನೊಂದು 2-3 ಗ್ರಾಮ್ ಜಾಸ್ತಿ ಇರುತ್ತೆ. ಫುಲ್ ಖುಷಿ ಆಗ್ಬಿಟ್ಟಿದೆ ಅವಳಿಗೆ. ಎಷ್ಟು ಚೆನ್ನಾಗಿ ಕಾಣ್ತೀಯಲ್ಲ ನೋಡು, ಅವಳು ಬಾಯ್ ಮಾಡ್ತಿದ್ದಾಳೆ. ಹೆಂಗ ಅನಿಸ್ತು ಪ್ರಿಯಾ ಹೇರ್ ಕಟ್ಟು? ಚಂದ ಇದೆ ಅಕ್ಕ. ಸಗದಾಗ ಕಾಣ್ತಿದೆ ಅಲ್ಲ. ಆಕ್ಚುಲಿ ಅವಳಿಗೆ ಹೇರ್ ಡೆನ್ಸಿಟಿ ಚೆನ್ನಾಗಿದೆ, ಇಲ್ಲಿವರೆಗೂ ಚೆನ್ನಾಗಿದೆ. ಇನ್ ಮಿಕ್ಕಿದೆಲ್ಲ ಫುಲ್ ಡೆಡ್ ಹೇರ್ ಇದ್ದಿದ್ದು ಅವಳಿಗೆ. ಹಂಗಾಗಿ ಫುಲ್ ಶಾರ್ಟ್ ಕಟ್ ಮಾಡ್ಬಿಟ್ವಿ. ಜಸ್ಟ್ 2 ಲೇಯರ್ ಕೊಟ್ಟಿದೀವಿ ಅಷ್ಟೇನೆ. ಅಂದ್ರೆ ಅವಳಿಗೆ ಸ್ಕೂಲ್ಗೆ ಹಾಕೊಳಕ್ 2 ಜಡೆ ಬೇಕಾಗತ್ತೆ. ಜಡೆ ಅಲ್ಲ, ಜುಟ್ಟಷ್ಟೇ. ಫೈನಲಿ ಆಯ್ತು. ಲೈಕ್ ನಿಮ್ಗೆ ಅನ್ನಿಸ್ಬೋದು ಅವ್ರ ಮನೇಲಿ ಅವ್ರ ಅಮ್ಮ ಬೈಯಲ್ವಾ, ನೀವ್ ಹಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಹಿಂಗ್ ಮಾಡಿಸ್ಬಿಟ್ರಲ್ಲ ಅಂತ. ಡೆಫಿನೆಟ್ಲಿ ಇಲ್ಲ. ಅವ್ರ ಅಮ್ಮಂಗೆ ಇವಳು ನನ್ನ ಜೊತೆಗಿದ್ರೆ ತುಂಬಾ ಆರಾಮಾಗಿರ್ತಾಳೆ ಅಂತ ಶಿ ನೋಸ್ ಇಟ್ ವೆರಿ ವೆಲ್. ಯಾರೇ ಆಗ್ಲಿ ಮಕ್ಳಿಗೆ ನಾವು ಏನಾಯ್ತು ಇಲ್ಲೋಡು, ಡೈಪರ್ ಹಾಕೋ, ಡೈಪರ್. ಪಾಪುನ ಪ್ಲೇ ಸ್ಟೇಷನ್ಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಪಾಪು ಅಲ್ಲಿಂದ ಬರೀ 2 ಕಿಲೋಮೀಟ್ರ್ ಅಷ್ಟೇ. ಅಲ್ಲಿಗೆ ಹೋಗೋಷ್ಟರಲ್ಲಿ ಏನು ಮಾಡಿಬಿಟ್ಲು, ಅವಳಿಗೆ ಮಧ್ಯಾಹ್ನ ಅಲ್ಲಿ ಸಲೂನ್ಗೆ ಹೋದಾಗ ನಿದ್ದೆ ಆಗಿರಲಿಲ್ವಲ್ಲ, ಕಾರಿಗೆ ಹತ್ತಿದ ತಕ್ಷಣ 1 ಬಾಟಲ್ ಮಿಲ್ಕ್ ಕೊಟ್ಟಿದ ತಕ್ಷಣ ಹಂಗೆ ಮಲ್ಕೊಂಬಿಟ್ಲು ಕಾರಲ್ಲಿ. ಸೊ ಪ್ಲೇ ಸ್ಟೇಷನಿಗೆ ಹೋಗೋದೇನು ಬೇಡ, ಪಾಪ ಮಲ್ಕೊಂಡಿದ್ದಾಳೆ, ಆರಾಮಾಗಿ ಮನೆಗೆ ಹೋಗಿ ಮಲ್ಗ್ಸೋಣ ಅವಳನ್ನ ಅಂತ ಹೇಳ್ಬಿಟ್ಟು ಸೋಮು ಅಲ್ಲಿಂದ ಹಂಗೆ ಕರ್ಕೊಂಡೋದ್ರು ಮನೆಗೆ. Like we are giving you the option once you complete the 3 years. After that, even you can withdraw the money at any point in time. On a 4th year, 5th year also, you can withdraw this value. So that is also the one more point. Why we approaching you. ಹಾಕಿದ್ರೆ ಮತ್ತಷ್ಟೇ. ಎಲ್ಲ ನೋಡ್ತಾವ್ರೆ ನಿನ್ನೆ. ಇಲ್ಲಿಂದ ಒಳಗಡೆ ರೂಟಲ್ಲಿ ಹೋಗ್ಬಿಡೋಣ, ಅಲ್ಲಿ ಏನಾದ್ರು ಹಾಕಿರ್ತಾರ ಅಂತ. ಈ ಸ್ಯಾಟರ್ಡೆ ಸಂಡೇ ಮಾತ್ರ ನಾನು ತುಂಬ ಬ್ಯುಸಿ ಇದ್ದೆ ಅಂತಲೇ ಹೇಳ್ಬೋದು. ನಾಟ್ ಇವನ್ ವ್ಲಾಗ್ ಮಾಡೋಕ್ಕೂ ನನಗೆ ಟೈಮ್ ಸಾಕಾಗ್ತಿರ್ಲಿಲ್ಲ. ಸ್ಯಾಟರ್ಡೆ ಆದರೆ ನಾನು ಸಲೂನ್ ಹತ್ರ ಹೋಗಿದ್ದೆ, ಮತ್ತು ಅಲ್ಲಿಂದ ಸ್ವಲ್ಪ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ತಿರ್ಗಾ ಅಲ್ಲಿಂದ ಬಂದು ಅಲ್ಲಿಂದ ಮತ್ತೆ ತಿರ್ಗಾ ಗ್ರಾಸರಿ ಶಾಪಿಂಗಿಗೆ ಹೋಗಬೇಕಿತ್ತು. ನಾವು 3 ಮಂತ್ಸ್ಗೆ ಒಂದ್ಸರಿ ಗ್ರಾಸರಿ ಶಾಪಿಂಗ್ನ ಮಾಡೋದು. ಆಲ್ಮೋಸ್ಟ್ ಒಂದು 10,000 ರೂಪಾಯಿವರೆಗೂ ಬಿಲ್ ಮಾಡ್ತೀವಿ. ಅಷ್ಟು ಒಂದು 3 ಮಂತ್ಸ್ವರೆಗೂ ಆರಾಮಾಗಿ ಬರುತ್ತೆ ನಮಗೆ. ಸಮ್ಟೈಮ್ಸ್ ಏನಾದರೂ ಎಮರ್ಜೆನ್ಸಿ ಖಾಲಿ ಆದರೆ ಬಿಗ್ ಬಾಸ್ಕೆಟಲ್ಲಿ ಜಿಪ್ಟೋದಲ್ಲಿ ಏನಾದರೂ ಆರ್ಡ್ರ್ ಮಾಡ್ಕೋತೀವಿ ಅಷ್ಟೇ. ಒಂದೊಂದು ಸರಿ ತಿಂಗ್ಳಿಗೆ ಒಂದ್ಸರಿ ತೊಗೋತಾ ಇದ್ವಿ. ಅದು ಯಾಕೋ ಮತ್ತೆ ಹೋಗೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇತ್ತು. ಅದಾದಮೇಲೆ 3 ಮಂತ್ಸ್ಗೆ ಒಂದ್ಸರಿ ಎಲ್ಲ ತೊಗೊಂಬರ್ತೀನಿ, ಕಾಳು ಕಡ್ಡಿ ಎಲ್ಲ ಪ್ರತಿಯೊಂದು. ಮತ್ತು ನಮ್ಮ ಮನೇಲಿ ತುಂಬ ಎಕ್ಸ್ಪೆನ್ಸಸ್ ಹೋಗೋದು ಯಾವುದಕ್ಕೆ ಅಂತ ಹೇಳಿದರೆ, ನೀವು 10,000 ಏನು ಶಾಪಿಂಗ್ ಮಾಡ್ತೀರಾ ಅಂತ ಕೇಳಿದ್ರೆ ಬಾತ್ರೂಮ್ ಐಟಮ್ಸ್ಗಳಿಗೆ ತುಂಬ ಹೋಗುತ್ತೆ. ಬಿಕಾಸ್ ಪ್ರತಿಯೊಂದು ಇವಾಗ ಸೋಮುದೇ ಸೆಪ್ರೇಟು, ಅವರೇ ಬಾಡಿ ವಾಶ್ ಬೇರೆ ಯೂಸ್ ಮಾಡ್ತಾರೆ, ನಾನೇ ಬಾಡಿ ವಾಶ್ ಬೇರೆ ಯೂಸ್ ಮಾಡ್ತೀನಿ. ಇಬ್ಬರದು ಬೇರೆ ಬೇರೆ ಚಾಯ್ಸು, ವಿಚ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಎಲ್ಲರ ಮನೇಲೂ ಅಷ್ಟೇ ಅಂತ ಅನಿಸುತ್ತೆ. ಅದರಲ್ಲಿ ನಾವು ಬಜೆಟ್ನ ಏನೂ ಕಮ್ಮಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಾತ್ರೂಮ್ ಒಂದು ಐಟಮ್ಸ್ಗಳನ್ನ ನಾವು ಬೈ ಮಾಡೋ ಅಂಥದ್ರಲ್ಲಿ. ಅದು ಬಿಟ್ಟರೆ ರೇಷನಿಂದೆಲ್ಲ ಏನಿಲ್ಲ, ಅಷ್ಟೊಂದು ಜಾಸ್ತಿ ಏನು ಆಗೋದಿಲ್ಲ, ಅದೆಲ್ಲ ತುಂಬ ಕಮ್ಮಿ ಇರುತ್ತೆ. ಬಟ್ ಬೇರೆ ಏನು ಬಾತ್ರೂಮ್ ಕ್ಲೀನ್ ಮಾಡೋದಾಗಲಿ, ಕಾಮೋಡ್ ಕ್ಲೀನ್ ಮಾಡೋದಾಗಲಿ, ಅದಕ್ಕೆಲ್ಲ ತುಂಬ ಜಾಸ್ತಿ ಹೋಗುತ್ತೆ. ಆ್ಯಂಡ್ ಬೇಕಂತಲೇ ನೋಡಿ ಎಲ್ಲದ್ರದ್ದು ಪ್ರೈಸ್ ಅದರದ್ದೆಲ್ಲ 500 ಮೇಲೇ ಇರುತ್ತೆ, ನೀವು ಅಬ್ಸರ್ವ್ ಮಾಡಿ. ಆ್ಯಂಡ್ ಕಮ್ಮಿ ಕ್ವಾಂಟಿಟಿ ತೊಗೊಂಡ್ರೆ ಏನು ಯೂಸ್ ಇಲ್ಲ, ಬೇಗನೆ ಖಾಲಿ ಆಗುತ್ತೆ, ಅದು ಏನು ಯೂಸ್ ಇಲ್ಲ ಅಲ್ಲ. ಸೊ ಆ ಥರ ಇರುತ್ತೆ. ನಮಗೆ ಸೋಪು ಸ್ವಲ್ಪ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ ಇವಾಗ. ಬಾಡಿ ವಾಶ್ ಯೂಸ್ ಮಾಡಿ ಅದನ್ನೇ ತೊಗೋಬೇಕು ಅಂತ ಅನಿಸುತ್ತೆ. ಬಿಕಾಸ್ ಅದರಲ್ಲಿ ಫೋಮಿಂಗ್ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡ್ತೀವಿ ನಮ್ಮ ಮನೇಲಿ ಜಾಸ್ತಿ.
ಆ್ಯಂಡ್ ಈ ಡಿಮಾರ್ಟ್ ಏನು ಗೊತ್ತಾ, ಸ್ಯಾಟರ್ಡೆ ಆ್ಯಂಡ್ ಸಂಡೇ ಬಂದಿದ್ದು ಜನ ಜಾತ್ರೆ. ನಂಗಂತೂ ಸಿಕ್ಕಾಬಿಟ್ಟೆ ತಲೆನೇ ನೋವು ಬರುತ್ತೆ, ತುಂಬ ಹೊತ್ತು ಇರೋಕ್ಕೆ ಇಷ್ಟ ಆಗೋಲ್ಲ ನಂಗಲ್ಲಿ. ತುಂಬ ಹಿಂಸೆ ಅಂದರೆ ತುಂಬ ಹಿಂಸೆ ಆಗುತ್ತೆ. ಬಿಕಾಸ್ ಏನು ಅಲ್ಲಿ ಆ ಟ್ರಾಲಿನ ತೊಗೊಂಡು ಚಿಕ್ಕ ಚಿಕ್ಕ ಪ್ಲೇಸ್ಗೂ ಒಳಗಡೆ ಹೋಗೋದು ಅವಶ್ಯಕತೆ ಇಲ್ಲ. ಅದನ್ನು ಜನಕ್ಕೆ ಸ್ವಲ್ಪ ಜನಕ್ಕೆ ಅದು ಅರ್ಥ ಆಗಬೇಕು. ಎಲ್ಲೋ ಒಂದು ಸೈಡಲ್ಲಿ ಇಟ್ಬಿಟ್ಟು ಅಲ್ಲಿಂದ ತೊಗೊಂಡೋಗಿ ಅಲ್ಲಿ ಹಾಕೋಣ ಅಂತ ಇಲ್ಲ, ಎಲ್ಲ ಅಲ್ಲೇ ಹತ್ರನೇ ತೊಗೊಂಡು ಹೋಗಬೇಕು ಅಂತ ಇದು ಮಾಡ್ತಾರೆ. ಹಂಗೆ ತುಂಬ ಕಷ್ಟ. ಸ್ಯಾಟರ್ಡೆ ಸಂಡೇ ಡಿಮಾರ್ಟಿನಂತೂ ಹೆವಿ ಅಂದರೆ ಹೆವಿ ಕಷ್ಟ ಆಗಿಬಿಡುತ್ತೆ. ನೋಡಿ ನಮ್ಮನೆ ಐಟಮ್ಸ್ ಇಷ್ಟೊಂದು ತೊಗೊಂಡಿದ್ದೀವಿ ನಾವು. ಇದರಲ್ಲಿ ಸ್ನ್ಯಾಕ್ಸ್ ಐಟಮ್ನ ನಾವು ಇನ್ಕ್ಲೂಡ್ ಮಾಡಲ್ಲ, ಅದು ಬೇಕು ಅಂದರೆ ಹೊರಗಡೆ ತೊಗೋತೀವಿ. ಅಲ್ಲಿ ಬರ್ತೈತ ಕಚ್ಚಕ್ಕೆ, ಸೈಡ್ ಬರಬೇಕು. ಅಲ್ಲಿ ಪಾಪಣ್ಣಿ ಹತ್ರ ಹೋಗ್ಬಾರ್ದು, ಸೈಡ್ ಬಾ. ಅಲ್ಲಿ ಬರ್ತೈತೇನು ಕಚ್ಚಕ್ಕೆ? ಮತ್ತು ಸೈ ಏನ ನಿನ್ನ ಹೆಸರು? ಸ್ಮಿತಾ. ಕಿಕ್ಕಿ ಸೈಡ್ ಬಾ. ಅವಳಿಗೆ ಹಲ್ಲು ಇದಾಗತ್ತೆ, ನಾ ಅದಕ್ಕೆ ಕಚ್ತಾ ಅವಳೆ ಜೋರಾಗೆ. ಯಾರು ಅಲ್ಲೋಡು ಕಾಲಿಟ್ಕೊಂಡು ಮಾಡೋದು. ಮಾತಾಡ್ಸು. ನಿನ್ನ ಹೆಸರೇನು? ನಿನ್ನ ಹೆಸರೇನು? ನಿನ್ನ ಹೆಸರೇನು? ಹಾಯ್. ಲೈನ್ ಕಿಸ್ ಕೊಡಪ್ಪ ಒಂದು ಪಾಪಣ್ಣಿಗೆ. ಟಿವಿ ನೋಡ್ತಾವಳು ನೋಡಿ, ಹಿಂಗೆ ಕಣ್ಣು ಮಿಟ್ಟಿಸ್ತೆ. ಫೋನ್ ಹಂಗೆ ನೋಡ್ತಾಳಕ್ಕ, ಫೋನ್ ಹಂಗೆ ಇರ್ಬೇಕು. ಹಾಗೆ ಮಂಜು ಮನೆಗೆ ಪಾಪನ ಕರ್ಕೊಂಡು ಬಂದಿದ್ಲು. ಆರಾಮಾಗಿ ಆಟಾಡ್ತಾಯಿದ್ರು ಗೊಂಬೆ ಮತ್ತು ಅವಳು ಇಬ್ಬರು. ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ನೀವೇನು ಮಾಡ್ತೀರಾ? ಹಿಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ಲವ್ ಯು ಗೈಸ್ ಸೋ ಮಚ್. ಬಾಯ್.